ಇನ್ನು ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ನಾಯಕರ ಸರ್ಕಸ್. ಶಾಸಕ ಯಶವಂತರಾಯಗೌಡ ನಿವಾಸಕ್ಕೆ ಸುರ್ಜೇವಾಲಾ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಸುರ್ಜೇವಾಲಾ ಅವರು. ಯಶವಂತರಾಯಗೌಡ ಅವರ ಅಪಾರ್ಟ್ಮೆಂಟ್ ನಲ್ಲಿ ಈ ಒಂದು ಮಾತುಕತೆ ನಡೆದಿರುವಂತದ್ದು. ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ನಾಯಕರು ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ಯಶವಂತರಾಯಗೌಡ ಅವರ ನಿವಾಸಕ್ಕೆ ಸುರ್ಜೇವಾಲಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ಕೂಡ ನಡೆಸಿರುವಂತದ್ದು. ನಿನ್ನೆ ರಾತ್ರಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಸುರ್ಜೇವಾಲಾ ಅವರು. ಯಶವಂತರಾಯಗೌಡ ಅಪಾರ್ಟ್ಮೆಂಟ್ ನಲ್ಲಿ ಮಾತುಕತೆ ನಡೆದಿದೆ. ಅಸಮಾನಾಧಿತರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದಕ್ಕೆ ಸುರ್ಜೇವಾಲಾ ಯತ್ನವನ್ನ ಮಾಡ್ತಿದ್ದಾರೆ. ಯಾರೆಲ್ಲ ಅಸಮಾಧಾನಗೊಂಡಿದ್ರು ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಆ ಒಂದು ಜವಾಬ್ದಾರಿ ಅನ್ನೋದು ಇವಾಗ ಇವರ ಮೇಲೆ ಇರೋವಂಥದ್ದು. ಹಾಗಾಗಿ ಸುರ್ಜೇವಾಲಾ ಅವರು ಯಶವಂತರಾಯಗೌಡ ಅವರನ್ನ ಭೇಟಿ ಕೂಡ ಮಾಡ್ತಾರೆ. ಅವರ ನಿವಾಸದಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಸುದೀರ್ಘವಾದಂತಹ ಮಾತುಕತೆಗಳನ್ನ ಕೂಡ ನಡೆಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡುವಂಥದ್ದು. ಇತ್ತೀಚೆಗೆ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಿನದಾಗಿ ಆಗಿತ್ತು. ಯಾಕಂತ ಅಂದ್ರೆ ಹೋದ ಬಾರಿ ಸಚಿವ ಸ್ಥಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ KH ಮುನಿಯಪ್ಪ ಅವರು, ಅದೇ ರೀತಿಯಾಗಿ ಕೃಷ್ಣ ಬೈರೇಗೌಡರು ಎಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ KH ಮುನಿಯಪ್ಪ ಅವರ ಮನವೊಲಿಸೋದ್ರಲ್ಲೂ ಕೂಡ ಸುರ್ಜೇವಾಲಾ ಅವರು ಸಕ್ಸಸ್ ಆಗಿದ್ರು. ಅವರ ಮಾತು ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಯಶವಂತರಾಯಗೌಡ ಅವರು ಸಮಾಧಾನಗೊಳ್ತಾರಾ, ರಾಜೀನಾಮೆಯನ್ನ ವಾಪಸ್ ಪಡೆದುಕೊಳ್ತಾರಾ, ಈ ಎಲ್ಲ ಪ್ರಶ್ನೆಗಳು. ಮತ್ತೊಂದು ಕಡೆನಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಇಂದು ಬೆಳಗ್ಗೆ 10 ಗಂಟೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಅವಶ್ಯಕತೆ ಅಫ್ಕೋರ್ಸ್ ಕಾಂಗ್ರೆಸ್ಗೆ ಇರುವಂತದ್ದು ಇದೀಗ. ಯಾಕಂತಂದ್ರೆ 2028ಕ್ಕೆ ವಿಧಾನಸಭೆ ಎಲೆಕ್ಷನ್ ಬರುತ್ತೆ. ಆ ಸಂದರ್ಭದಲ್ಲಿ ಎಡವಟ್ ಆಗಬಾರ್ದು ಅಂತ ಅಂದ್ರೆ ಇವಾಗ ಯಾರೆಲ್ಲ ಅಸಮಾಧಾನಿತ ಶಾಸಕರಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಇದೇ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದು ಬಂಡಾಯ ಏಳುವಂತಹ ಚಾನ್ಸಸ್ ಕೂಡ ಹೆಚ್ಚಿನದಾಗಿ ಇರುವಂತದ್ದು.